ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. IPL ನ ಇತಿಹಾಸದ ಪುಟಗಳಲ್ಲಿ ನಿನ್ನೆ ಮರೆಯಲಾಗದಂತಹ ಐತಿಹಾಸಿಕ ದಿನಾಂಕ 3/6/2025 ಏನ್ ಸ್ಪೆಷಲ್ ನಡೀತು ಭಾರತದಲ್ಲಿ ಅಂತಂದ್ರೆ 18 ವರ್ಷಗಳ ನಂತರ RCB ಟ್ರೋಫಿಯನ್ನ ತನ್ನ ಮುಡಿಗೇರಿಸಿಕೊಳ್ತು ಎನ್ನುವಂತಹ ದಿನ. ಒಂಥರ ಸುವರ್ಣಾಕ್ಷರಗಳಲ್ಲಿ ಅಚ್ಚಳಿಯದಂತೆ ಉಳಿದಂತ ದಿನ ಅಂತ ಹೇಳ್ಬೋದು. 18 ವರ್ಷಗಳ ಕಾಲ ವನವಾಸವನ್ನ ಮುಗಿಸಿ RCB IPL ಕಪ್ ಅನ್ನ ನಿನ್ನೆ ಗೆಲ್ತು. ಈ ಸಲ ಕಪ್ ನಮ್ದೇ ಅಲ್ಲ, ಈ ಸಲ ಕಪ್ ನಮ್ದು. ಸೊ ಎಲ್ಲೋ ಒಂದು ಕಡೆ ಸಂಖ್ಯಾಶಾಸ್ತ್ರವು ಕೂಡ ಸಪೋರ್ಟ್ ಮಾಡ್ತಾ ಅಂತ ಅನ್ನಿಸ್ತಾ ಇದೆ. ಯಾಕೆಂತಂದ್ರೆ ಕೊಹ್ಲಿಯ ಜೆರ್ಸಿ ನಂಬರ್ ಕೂಡ 18, ಜೊತೆಗೆ IPL ಆರಂಭ ಆಗಿ ನಿನ್ನೆಗೆ ಹೆಚ್ಚು ಕಮ್ಮಿ 18 ವರ್ಷ, ಅಂದ್ರೆ 18 ವರ್ಷದ ಸೀಸನ್ ಇದು. ಅದೆಲ್ಲದರ ಜೊತೆಗೆ ನೆನೆ ದಿನಾಂಕ ಬಂದು 3/6/2025 ಇತ್ತಲ್ಲ, ಅದನ್ನು ಸಂಪೂರ್ಣವಾಗಿ ಒಂದೊಂದನ್ನು ಕೂಡಿದ್ರೆ 18 ಬರ್ತಿತ್ತು. ಸೊ ಎಲ್ಲ ಒಂದು ಕಡೆ ಥ್ಯಾಂಕ್ಸ್ ಟು ಸಂಖ್ಯಾಶಾಸ್ತ್ರ. ಸೊ ಈಗ ಮತ್ತೊಮ್ಮೆ ನಿಮ್ಗೆ ಈ ವಿಶೇಷವಾದಂತ ವಿಡಿಯೋಗೆ ಸ್ವಾಗತ. ಎಲ್ಲ ಒಂದು ಕಡೆ ನೆನೆ ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್ನಲ್ಲಿ ಏನ್ ಮ್ಯಾಚ್ ನಡೀತಲ್ಲ, ನಮಗಿದ್ದಂತ ಒಂದು ಕಳವಳ ಏನಿತ್ತು ಅಂತಂದ್ರೆ, ಪಂಜಾಬ್ಗೆ ಈಗಾಗಲೇ ಅದೇ ಪಿಚ್ ನಲ್ಲಿ ಅದೇ ಗ್ರೌಂಡ್ ನಲ್ಲಿ ಮುಂಬೈ ಜೊತೆಯ ಸೆಣಸಾಟದಲ್ಲಿ ಅನುಭವ ಆಗೋಗಿದೆ ಗ್ರೌಂಡ್ದು. ಬಟ್ RCB ಅವ್ರಿಗೆ ಇಲ್ಲ. ಸೊ ಹಾಗಾಗಿ ಪಂಜಾಬ್ ಏನಾದ್ರು ಟಾಸ್ ಗೆದ್ದು ಚೇಸಿಂಗ್ ತಗೋಬಿಡುತ್ತಾ? ಬೇಡ, RCBನೇ ಟಾಸ್ ಗೆದ್ದು ಚೇಸಿಂಗ್ ತಗೊಳ್ಳಿ, ಈ ರೀತಿ ಲೆಕ್ಕಾಚಾರವನ್ನ 7 ಗಂಟೆಗೂ ಮುಂಚೆ ನಾವೆಲ್ಲ ಆಗ್ತಿದ್ದೋ. ಅನ್ಕೊಂಡಂಗೆನೆ 7 ಗಂಟೆಗೆ ಟಾಸ್ ಆಗುತ್ತೆ. ಅದಾದ ನಂತರ ಪಂಜಾಬ್ ಟಾಸ್ ಅನ್ನ ಗೆಲ್ಲುತ್ತೆ. ಗೆದ್ದ ಪಂಜಾಬ್ ಫೀಲ್ಡಿಂಗ್ ಅನ್ನ ಆಯ್ಕೆ ಮಾಡ್ಕೊಳ್ಳುತ್ತೆ. ಅವಾಗ ಎಲ್ಲ ಒಂದು ಕಡೆ 100% ಇದ್ದಂತ ಓಪ್ ಒಂದು 10% ಬಂದು ನಿಂತ್ಕೊ, ಅಂದ್ರೆ 10% ಕಡಿಮೆ ಆಗುತ್ತೆ, ಒಂದು 90% ನಿಂತ್ಕೊಳ್ಳುತ್ತೆ. ಯಾಕಂದ್ರೆ ಪಿಚ್ ಅನುಭವ ಅವ್ರಿಗೆ ಆಗ್ಬಿಟ್ಟಿದೆಲ್ಲ. ಸೊ ನೋಡ್ಬೇಕು, ನಮ್ಮ ಬ್ಯಾಟ್ಸ್ಮನ್ ಗಳ ಸಂಖ್ಯೆನೂ ಕೂಡ ಹೆಚ್ಚು ಕಮ್ಮಿ ಕ್ರಮಾಂಕ 7 ತನಕನೂ ಕೂಡ ಸ್ಟ್ರಾಂಗ್ ಆಗಿದ್ರಿಂದ ಒಡೆದ್ ಬಿಸಾಕ್ತಾರೆ ಬಿಡು ಅಂತ ಅನ್ಕೊಳ್ತಿದ್ದೋ. ಬಟ್ ಆರಂಭದಲ್ಲಿ ಸ್ವಲ್ಪ ನಿಧಾನವಾಗಿ ಯಾವಾಗ ಹೋಯ್ತು, ಇಲ್ಲಪ್ಪ, ಒಂದು 240 ಒಂದು 230 ಆದ್ರೂ ಟಾರ್ಗೆಟ್ ಕೊಡ್ಬೇಕು ಇವರಿಗೆ ಅನ್ನುವಂತ ಒಂದು ನಿಟ್ಟಿತ್ತು. ಬಟ್ ಆಗ್ಲಿಲ್ಲ, 190 ಟಾರ್ಗೆಟ್ ಆಯ್ತು. ಸೊ ನಮ್ಮಲ್ಲಿದ್ದಂತ ಒಂದು ಬಲಿಷ್ಠವಾದ ನಂಬಿಕೆ, ಬಲಿಷ್ಠವಾದ ಧೈರ್ಯ ಏನು ಅಂತಂದ್ರೆ, ನಮ್ಮ ಬೌಲಿಂಗ್ ಯೂನಿಟ್, ನಮ್ಮ ಬೌಲಿಂಗ್ ಘಟಕ ಏನಿದೆ, ಬೌಲಿಂಗ್ ಸಂಖ್ಯೆಗಳೇನಿದೆ, ಬೌಲರ್ಸ್ಗಳೇನಿದ್ದಾರೆ ಅವ್ರ ಮೇಲೆ ಇದ್ದಂತ ನಂಬಿಕೆ. ಇಲ್ಲ, ಫೀಲ್ಡಿಂಗ್ ಈ ಬಾರಿ ಕಂಟ್ರೋಲ್ ಮಾಡ್ಕೊಳ್ತಾರೆ. ಹಾಗೇನೆ ಗಮನಿಸ್ತಾ ಇದ್ದೋ ನಾವು, AB de Villiers ಹೇಳಿದ್ರಂತೆ, ಫೀಲ್ಡಿಂಗ್ ನ ನೀವು ಯಾವ ರೇಂಜ್ ಅಲ್ಲಿ ಮಾಡ್ತೀರಿ, ಇವತ್ತು ಯಾವ ಮಟ್ಟದಲ್ಲಿ ಮಾಡ್ತೀರಿ, ಅದು ನಿಮ್ಮ ಗೆಲುವಿಗೆ ಮೊದಲ ಕಾರಣ ಆಗುತ್ತೆ ಅಂತ ಹೇಳಿದ್ರಂತೆ. ಅದು ಕೂಡ ನಾವು ನೆನಪು ಮಾಡ್ಕೋಬೇಕು ಈ ಸಂದರ್ಭದಲ್ಲಿ. ಸೊ ಅಂದ್ಕೊಂಡಂಗೆ ನಮ್ಮ ಬೌಲರ್ಸ್ ಗಳಾಗಿರ್ಬೋದು, ಹಾಗೇನೆ ನಮ್ಮ ಫೀಲ್ಡಿಂಗ್ ಆಗಿರ್ಬೋದು ಮಸ್ತಾಗಿ ಆಡಿಸ್ಕೊಂಡ್ರು. ಮಾತ್ರ ಹೆಚ್ಚು ಕಮ್ಮಿ ಒಂದು 4 ರಿಂದ 5 ಓವರ್ ತನಕ ಸೇಮ್ RCB ಸ್ಕೋರ್ ಏನಿತ್ತು ಅದೇ ರೇಂಜ್ ನಲ್ಲೇ ಪಂಜಾಬ್ನ ಸ್ಕೋರ್ ಕೂಡ ನಡೀತಾನೆ ಇತ್ತು, ನಿಧಾನಗತಿಯಲ್ಲಿ ಸಾಗ್ತಾ ಇತ್ತು. ಯಾವಾಗ 10ನೇ ಓವರ್, 11ನೇ ಓವರ್, 12ನೇ ಓವರ್ ಬಂದಾಗ ನೆಟ್ ರನ್ ರೇಟ್ ಕಡಿಮೆ ಆಗ್ತಾ ಬಂತು. ಸೊ ಆಗ ನಂಬಿಕೆ ಬಂತು. ಅಂಡ್ ಇನ್ನೆಲ್ಲದಕ್ಕಿಂತ ಹೆಚ್ಚಾಗಿ ಏನಾಯ್ತು ಅಂತಂದ್ರೆ, ಶಶಾಂಕ್ ಸಿಂಗ್ ಇದ್ದಾಗ ಎಲ್ಲಿ ಹೊಡೆದಾಕ್ಬಿಡ್ತಾನ ಅಂತ ಅನಿಸ್ಬಿಡ್ತು. ಯಾಕೆಂದ್ರೆ ಕೊನೆ ಓವರ್ಗಳಲ್ಲಿ ಆತ ಬೀಸ್ದಂತ 6ಗಳನ್ನ ಲೆಕ್ಕ ಹಾಕೊಂತಿದ್ರೆ, ನಿಜಕ್ಕೂ 2-3 ಬಾಲ್ ಹಿಂದೆ ಏನಾದ್ರೂ ಈ ನಿರ್ಧಾರ ತಗೊಂಡಿದ್ರೆ ಏನಾಗ್ತಿತ್ತು ಮ್ಯಾಚ್ ಅನ್ನುವಂತ ಸಂಶಯ ಉಡ್ಕೊಳ್ತಿತ್ತು. ಇನ್ನೇನು 4 ಬಾಲ್ಗೆ ಹೆಚ್ಚು ಕಡಿಮೆ 30 ರನ್ನೇನೋ 29 ರನ್ನೇನೋ ಬೇಕು ಅನ್ನುವಂಥ ಸಂದರ್ಭದಲ್ಲೇ RCB ಅಭಿಮಾನಿಗಳ ಸಂಭ್ರಮ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಮುಗಿಲು ಮುಟ್ಟುತ್ತೆ. ಆ ಸಂದರ್ಭದಲ್ಲಿ ಇನ್ನು 3 ಬಾಲು ಇನ್ನೂ ಗೆದ್ದೇ ಇಲ್ಲ ನಾವು. ಆಗ್ಲೇ ವಿರಾಟ್ ಕೊಹ್ಲಿ ಅವರ ಕಣ್ಣಲ್ಲಿ ಆನಂದ ಬಾಷ್ಪ ಉಕ್ಕಿ ಹರಿತಾ ಇರುತ್ತೆ. ಎಂಟೈರ್ ಆ ಕ್ಯಾಮ್ರಾಗಳೆಲ್ಲವೂ ಕೂಡ ವಿರಾಟ್ ಕೊಹ್ಲಿಯನ್ನೇ ಕಾಣಿಸ್ಬೇಕು, ವಿರಾಟ್ ಕೊಹ್ಲಿಯನ್ನೇ ತೋರಿಸ್ಬೇಕು ಅಂತ ಕ್ಯಾಮ್ರಾಮನ್ ಗಳೆಲ್ಲ ಫಿಕ್ಸ್ ಆಗಿದ್ರು ಅಂತ ಅನ್ಸುತ್ತೆ. ಯಾವಾಗ ಗೆಲುವಿಗೆ ಇನ್ 2 ಸೆಕೆಂಡ್ 3 ಸೆಕೆಂಡ್ ಅನ್ನುವಂಥ ಸಂದರ್ಭದಲ್ಲಿ ಆ ವಿರಾಟ್ ಕೊಹ್ಲಿ ಆ ಗ್ರೌಂಡ್ ಅಲ್ಲಿ ಮಂಡಿ ಊರಿ ಕೂತು ತಲೆಯನ್ನ ಆ ಗ್ರೌಂಡ್ಗೆ ತಾಗಿಸಿ ಆ ಸಂಭ್ರಮವನ್ನ, ಅಂದ್ರೆ ಚಿಯರ್ ಅಪ್ ಮಾಡ್ಕೊಂಡು ಕುಂದಾಡೋಂಥದ್ದಲ್ಲ. ಇಷ್ಟು ವರ್ಷ ಕಾದ್ನಲ್ಲ ನಾನು ಇದಕ್ಕೋಸ್ಕರ, ಎಷ್ಟೋ ಅವಮಾನಗಳು, ಎಷ್ಟೋ ಸೋಲುಗಳು, ಏನೇನೆಲ್ಲ ಅಂದ್ರು, ಲಾಲಿಪಪ್ಪು ಅಂದ್ರು, ಕಪ್ಪಿಲ್ಲ ನಿಮ್ಗೆ ಅಂತಂದ್ರು, ಎಲ್ಲರಿಗೂ 2 ಕಪ್ಪು 3 ಕಪ್ಪವೆ, ನಿಮ್ಗೆ ಕಾಫಿ ಕಪ್ಪು ಅಂತಂದ್ರು, ಹಿಂಗೆಲ್ಲ ಟೀಕಿಸಿರಲ್ಲ ಅನ್ನೋದು ಎಲ್ಲವನ್ನೂ ಕೂಡ ನಾವೇ ನೆನ್ಪು ಮಾಡ್ಕೊಂಡಿರ್ತೇವೆ. ಹಂಗೆ ಅವ್ರು ನೆನ್ಪು ಮಾಡ್ಕೊಳ್ಳಲ್ವಾ? ಅಬ್ವಿಯಸ್ಲಿ ನೆನ್ಪು ಮಾಡ್ಕೊಂಡಿರ್ತಾರೆ. ಆ ಕ್ಷಣದಲ್ಲಿ ಎಲ್ಲೋ ಒಂದು ಕಡೆ ನಮ್ಮನೇನೆ ಯಾರೋ ಒಬ್ಬ ವ್ಯಕ್ತಿ ಅಳ್ತಿದ್ದಾನಲ್ಲಪ್ಪ ಅನ್ನುವಂಥ ಸಣ್ಣ ಕಂಪನಿಗಳು ನಮ್ಮ ಕಣ್ಣಲ್ಲೂ ಬಂದು ಅಂತ ಅನ್ಸುತ್ತೆ. ನನಗಂತ ಎಸ್ಪೆಷಲಿ ಬೇಜಾರಾಗೋಯ್ತು ಸೀನು. ಯಪ್ಪ ನೀನು ಅಳ್ಬೇಡ ಕಣಪ್ಪ, ನಿನ್ನ ಹತ್ರ ನಮ್ಮಲ್ಲೇ ಯಾರೋ ಹತ್ತಂಗಾಗುತ್ತೆ ಅಂತ ನಾನು ಕೂಡ ವಾಟ್ಸಪ್ ಸ್ಟೇಟಸ್ ಹಾಕೊಂಡಿದ್ದೆ. ಅದಾದ ನಂತರ ವಿಕ್ಟ್ರಿ ನಮ್ಮ ಪಾಲಾಗುತ್ತೆ. ಆ ಸಂದರ್ಭದಲ್ಲಿ ನಾವು ನಮ್ಮ ಆಟಗಾರರನ್ನ ಎಷ್ಟು ನೆನ್ಪು ಮಾಡ್ಕೊಳ್ತೀವೋ, ಅದೇ ರೀತಿ ನಮ್ಮ RCB ಕೋಚ್ಗಳೇನಿದ್ದಾರೆ, ನಮ್ಮ DK ಅವರಾಗಿರ್ಬೋದು, ಆಂಡಿ ಅವರಾಗಿರ್ಬೋದು, ಇವ್ರನ್ನು ಕೂಡ ನಾವು ತುಂಬಾ ನೆನ್ಪು ಮಾಡ್ಕೋಬೇಕಾಗುತ್ತೆ. ಜೊತೆಗೆ ಬಾಹ್ಯವಾಗಿ ನಮಗೆ ಸಪೋರ್ಟ್ ಕೊಟ್ಟಂತ AB de Villiers ಆಗಿರ್ಬೋದು, ಕ್ರಿಸ್ ಗೇಲ್ ಆಗಿರ್ಬೋದು, ಒಂದಷ್ಟು ಜನ ಅಂತಾರಾಷ್ಟ್ರೀಯ ಕ್ರಿಕೆಟರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ನಾವು ನೆನಪು ಮಾಡ್ಕೊಳ್ಳೇಬೇಕಾಗುತ್ತೆ. ಯಾಕೆಂದ್ರೆ ಅವರ ಒಂದಷ್ಟು ಸಲಹೆಗಳನ್ನು ಕೂಡ RCB ತಗೊಂಡಿತ್ತಿಲ್ಲಿ. ಅಂಡ್ ಎಲ್ಲದರ ಜೊತೆಗೆ ಈ ಬಾರಿಯ RCB ತಂಡ ಬ್ಯಾಲೆನ್ಸ್ ಆಗಿತ್ತು, ಒಂಥರ ಸಮತೋಲನವಾಗಿತ್ತು. ಈ ಕಡೆ ಬ್ಯಾಟಿಂಗ್ ನಲ್ಲಾಗಿರ್ಬೋದು ಕ್ರಮಾಂಕವಾಗಿ, ಈ ಕಡೆ ಬೌಲಿಂಗ್ ನಲ್ಲಾಗಿರ್ಬೋದು ಕ್ರಮಾಂಕವಾಗಿ ಪರ್ಫೆಕ್ಟ್ ಆಗಿದೆ ಒಂದು ಟೀಮ್ ಅನ್ನೋಂಥದ್ದು. ಲಿವಿಂಗ್ ಸ್ಟೋನ್ ಒಬ್ರು ಬಿಟ್ರೆ ಎಲ್ಲ ಪರ್ಫೆಕ್ಟ್ ಆಗೈತೆ. ಯಾಕೆಂದ್ರೆ ನಿನ್ನೆ ಒಂದೇ ಐ ಥಿಂಕ್ 25 ರನ್ ಹೊಡೆದಿರೋದಂಥದ್ದು ವ್ಯಕ್ತಿ. ಇತ್ತೀಚಿನ ಆಡಿದಂಥ ಯಾವ ಆಟಗಳಲ್ಲೂ ಕೂಡ ಲಿವಿಂಗ್ ಸ್ಟೋನ್ ಇಂದ ತುಂಬಾ ಬೇಸರ ಆಗಿತ್ತು. ಸೊ ಓವರ್ ಆಗಿ ನಿನ್ನೆ ಕೃಣಾಲ್ ಪಾಂಡ್ಯ ಆಗಿರ್ಬೋದು, ಭುವನೇಶ್ವರ್ ಕುಮಾರ್ ಆಗಿರ್ಬೋದು, ಹೆಜಲ್ವುಡ್ ಆಗಿರ್ಬೋದು, ಇವರೆಲ್ಲರಿಗೂ ಕೂಡ ನಾವು ಥ್ಯಾಂಕ್ಸ್ ಹೇಳ್ಬೇಕಾಗುತ್ತೆ. ಯಾಕೆಂತಂದ್ರೆ ಅವರು ತೆಗೆದಂತ ವಿಕೆಟ್ಗಳು
ಭಯಂಕರ ವಿಕೆಟ್ಗಳು. ಅದರಲ್ಲೂ ಶ್ರೇಯಸ್ ಅಯ್ಯರ್ ಔಟ್ ಆಗಿದ್ದು ಎಲ್ಲ ಒಂದು ಕಡೆ ಒಬ್ಬ RCB ಅಭಿಮಾನಿಯಾಗಿ ಖುಷಿ ಆಗ್ತಿತ್ತು. ಬಟ್ ವೈಯಕ್ತಿಕವಾಗಿ ಆತ 1 ರನ್ ಹೊಡೆದು ಔಟ್ ಆಗಿಂತಿದ್ದು 2 ಬಾಲ್ಗೆ ನಿಜಕ್ಕೂ ನನಗೆ ವೈಯಕ್ತಿಕವಾಗಿ ನನಗೆ ಬೇಸರವೂ ಕೂಡ ಐತೆ. ಯಾಕೆಂತಂದ್ರೆ ಇದನ್ನ ಸ್ಫೂರ್ತಿಯಾಗಿ ತಗೋಬೇಕು ಆಟವನ್ನ. ಜೊತೆಗೆ ಶ್ರೇಯಸ್ ಅಯ್ಯರ್ ಎಲ್ಲೂ ಕೂಡ ಆರ್ಭಟಿಸ್ಲಿಲ್ಲ, ಅಬ್ಬರಿಸ್ಲಿಲ್ಲ. ಯಾಕೆಂದ್ರೆ ಮುಂಬೈ ವಿರುದ್ಧ ಗೆದ್ದಾಗಲೂ ಕೂಡ ಶ್ರೇಯಸ್ ಅಯ್ಯರ್ ಸಾಮಾನ್ಯವಾಗಿ ಗೆಲುವನ್ನ ಸ್ವೀಕರಿಸ್ತವ್ರು. ಸೊ ಒಳ್ಳೆ ಹುಡುಗ, ಒಳ್ಳೆ ವ್ಯಕ್ತಿ, ಇನ್ನು ಯಂಗ್ಸ್ಟರ್. ಸೊ ಆ ಕಾರಣದಿಂದ ಸಣ್ಣದೊಂದು ಬೇಸರ ಆಯ್ತು ಅನ್ನೋದೊಂದು ಬಿಟ್ರೆ 18 ವರ್ಷದ ನಂತರ ನಾವು ಕಪ್ ಗೆದ್ವಲ್ಲ, ನೆಕ್ಸ್ಟ್ ಟೈಮ್ ನೀವೇ ಗೆಲ್ಲಿ ಅನ್ನುವಂತ ಒಂದು ಸಣ್ಣ ಉದಾರತೆಯಿಂದ ಅದನ್ನ ನಾವು ಫರ್ಗೆಟ್ ಮಾಡ್ದೋ. ಸೊ ಈಗ ಓವರ್ ಆಲ್ ಆಗಿ ನಿಮ್ಗಿರುವಂತ ಕುತೂಹಲ ಏನು ಅಂತಂದ್ರೆ, ಇವತ್ತು RCB ಟ್ರೋಫಿಯನ್ನ ತಗೊಂಡು ಆ ಟೀಮ್ ಎಷ್ಟು ಗಂಟೆಗೆ ಬರ್ತಾರೆ, ಜೊತೆಗೆ ಎಲ್ಲೆಲ್ಲಿ ವಿಕ್ಟ್ರಿ ಪರೇಡ್ ಅನ್ನ ಮಾಡ್ತಾರೆ, ಅಂದ್ರೆ ವಿಜಯ ಯಾತ್ರೆಯನ್ನ ಮಾಡ್ತಾರೆ ಅನ್ನುವಂಥದ್ದು ಒಂದು ಸಣ್ಣ ಕ್ವಶನ್ ಇರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಾಗ ಈಗಾಗಲೇ 10 ಗಂಟೆಗೆ ಅಹಮದಾಬಾದ್ ಏರ್ಪೋರ್ಟ್ ನಿಂದ ಫ್ಲೈಟ್ ಅನ್ನ ಆಲ್ರೆಡಿ ಹತ್ತಿದ್ದಾರೆ ನಮ್ಮ ಪ್ಲೇಯರ್ಸ್ಗಳು, ಕೋಚ್ ಎಲ್ಲರೂ ಕೂಡ. ಸೊ ಏನಿಲ್ಲ ಅಂತಂದ್ರೂ ಮಧ್ಯಾಹ್ನ 1:15 ಒಳಗಡೆ HAL ಏರ್ಪೋರ್ಟ್ಗೆ ಬಂದು ಇಳಿತಾರೆ. ಅಲ್ಲಿಂದ ಸೀದಾ 4 ಗಂಟೆಗೆ ವಿಧಾನಸೌಧಕ್ಕೆ ಬರ್ತಾರೆ. ಯಾಕೆ ಅಂತಂದ್ರೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವ್ರ ಹತ್ರ ಒಂದಷ್ಟು ವಿಜಯದ ಸಂಭ್ರಮವನ್ನ ಹಂಚಿಕೊಂಡು ಅದಾದ ನಂತರ ಅದೇ ವಿಧಾನಸೌಧದಿಂದ 5 ಗಂಟೆಗೆ ಆ ವಿಕ್ಟ್ರಿ ಯಾತ್ರೆಯನ್ನ ಆರಂಭ ಮಾಡ್ತಾರೆ. ಅಂದ್ರೆ ಓಪನ್ ಬಸ್ ನಲ್ಲಿ ಆ ಕಪ್ ಸಮೇತ ವಿರಾಟ್ ಕೊಹ್ಲಿ ಅವರಾಗಿರ್ಬೋದು, ಹಾಗೇನೆ ತಂಡದ ಒಂದಷ್ಟು ಪ್ಲೇಯರ್ಸ್ಗಳೆಲ್ಲರೂ ಕೂಡ ಬಸ್ ಮೇಲೆ ನಿಂತ್ಕೊಂಡು ಆ ವಿಧಾನಸೌಧದ ರೂಟ್ ಮ್ಯಾಪ್ ಏನಿದೆ ಅಲ್ಲಿಂದ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಸಂಜೆ 6 ಗಂಟೆಗೆ ಬಂದು ತಲುಪಿ ಅಲ್ಲಿ ವಿಜಯ ಯಾತ್ರೆಯನ್ನ ಮುಗಿಸುವಂತಹ ಪ್ಲಾನ್ ಇದೆ. ಎಲ್ಲ ಅಂದ್ಕೊಂಡಂತೆ ಆದ್ರೆ, ಅಂದ್ರೆ ಪೊಲೀಸ್ ಪರ್ಮಿಷನ್ ಕೊಡಬೇಕು. ಯಾಕೆಂತಂದ್ರೆ IPL ಟೀಮ್ಗಳಲ್ಲಿ ಅತ್ಯಂತ ಬಲಿಷ್ಠವಾದ ಟೀಮ್, ಅತ್ಯಂತ ಅಭಿಮಾನಿಗಳನ್ನ ಹೊಂದಿರುವಂತಹ ಟೀಮ್ ಕಂಟ್ರೋಲ್ ಮಾಡಕ್ಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದರಲ್ಲೂ ವಿಧಾನಸೌಧ ಅಂತಂದ್ರೆ ಪಾಲಿಟಿಕಲ್ ರೇಂಜ್ ಇರುವಂತ ಆ ಜಾಗದಿಂದ ಆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಸ್ವಲ್ಪ ಬಿಗಿ ಬಂದೋಬಸ್ತ್ ಎಲ್ಲ ಮಾಡ್ಬೇಕಲ್ಲ. ಆ ಕಾರಣದಿಂದ ಏನಾಗುತ್ತೋ ಗೊತ್ತಿಲ್ಲ. ಸೊ RCB ಮ್ಯಾನೇಜ್ಮೆಂಟ್ ನಿಂದ ಒಂದು ಪತ್ರ ಬಂದಿದೆ. ಆ ಪತ್ರದಲ್ಲಿ ಈ ರೀತಿ ಇರೋದ್ರಿಂದ ನಾನು ಅದನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಅದಾದ ನಂತರ ನಮ್ಗಿರುವಂತ ಮತ್ತೊಂದು ಕ್ವಶನ್ ಏನು ಅಂತಂದ್ರೆ, ಗುರು ಮುಂಬೈ ಮ್ಯಾಚ್ ನಡೆದಾಗ ನೀತಾ ಅಂಬಾನಿ ಬರ್ತಾರೆ, ಅವ್ರ ಮಗ ಬರ್ತಾರೆ ಮ್ಯಾಚ್ ನೋಡಕ್ಕೆ. ಪಂಜಾಬ್ ಮ್ಯಾಚ್ ನಡೆದ್ರೆ ಅವ್ರ ಓನರ್ ಪ್ರೀತಿ ಜಿಂತಾ ಬರ್ತಾರೆ. ಈ ಕಡೆ SRH ಮ್ಯಾಚ್ ನಡೆದ್ರೆ ಅದ್ರ ಓನರ್ ಕಾವ್ಯ ಮಾರನ್ ಬರ್ತಾರೆ. ಹೀಗೆ ಬೇರೆ ಬೇರೆ GT ಓನರ್ ಅವ್ರು ಬರ್ತಾರೆ. ಬಟ್ ನಮ್ಮ RCB ಮ್ಯಾಚ್ ನಡೆದಾಗೆಲ್ಲ ನಮ್ಮ ಓನರ್ಗಳು ಯಾಕೆ ಬರಲ್ವಲ್ಲ, ಯಾರಿದ್ರು ಓನರು ಅಂತ ಸಾಕಷ್ಟು ಜನ ನನ್ನ ಫ್ರೆಂಡ್ಸ್ಗಳ ನಮ್ಮನ್ನು ಕೇಳಿದ್ದಾರೆ. ಸೊ ಇಲ್ಲಿ ಯಾವ ರೀತಿ ಆಗಿದೆ ಅಂತಂದ್ರೆ, ಯಾವುದೋ ಒಬ್ಬ ಏಕ ವ್ಯಕ್ತಿಯ ಒಡೆತನಕ್ಕೆ RCB ಸೇರ್ಕೊಂಡಿಲ್ಲ. ಈ ಹಿಂದೆ 2008ರಲ್ಲಿ ವಿಜಯ್ ಮಲ್ಯ ಈ ಟೀಮನ್ನ ಕಟ್ಟಿದಾಗ IPL ಗಳಲ್ಲೇ ಅತ್ಯಂತ ದುಬಾರಿಯ 2ನೇ ತಂಡವಾಗಿತ್ತು. ಮೊದಲನೇ ತಂಡವಾಗಿ ಮುಂಬೈ ಇತ್ತು, ಅಂಬಾನಿಯವರ ಒಡೆತನದಲ್ಲಿರ್ತಕ್ಕಂಥ ಮುಂಬೈ ಇಂಡಿಯನ್ಸ್. 2ನೇ ತಂಡವೇ RCB ಆಗಿತ್ತು. ಆಗ ವಿಜಯ್ ಮಲ್ಯ ಕಿಂಗ್ಫಿಶರ್ ಏರ್ಲೈನ್ಸ್ ಅನ್ನ ಹೊಂದಿದಂತ ಬೆಂಗಳೂರಿನ ವಿಠಲ್ ಮಲ್ಯ ಅವರ ಮಗ ವಿಜಯ್ ಮಲ್ಯ ಅವರು RCB ಅನ್ನ ರೆಡಿ ಮಾಡ್ತಾರೆ. ಸೊ ಅತ್ಯಂತ ದುಬಾರಿಯ 2ನೇ ಟೀಮ್ ಆಗಿರುತ್ತೆ ನಮ್ಮ RCB. ಅದಾದ ನಂತರ ಅವರ ಒಂದಷ್ಟು ವೈಯಕ್ತಿಕ ಕಾರಣಗಳಿಂದನೇನೋ ಕೂಡ 2015ರಲ್ಲಿ RCB ಅನ್ನ ಅವರು ಬಿಟ್ಕೊಡ್ಬೇಕಾಗುತ್ತೆ. ಯಾವುದಕ್ಕೆ ಬಿಟ್ಕೊಟ್ರು ಅಂತಂದ್ರೆ, ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ ಅಂತ USL ಎನ್ನುವಂತ ಒಂದು ಮದ್ಯ ತಯಾರಿಸುವ ಕಂಪನಿಗೆ ಬಿಟ್ಕೊಡ್ಬೇಕಾಗುತ್ತೆ. ಅಂದ್ರೆ ಯಾವ ರೀತಿ ಅಂತಂದ್ರೆ, ಇದು ನೀವು ಮ್ಯಾನೇಜ್ ಮಾಡಿ, ಇದು ನನ್ನ ಒಡೆತನದಲ್ಲೇ ಇರುತ್ತೆ ಅನ್ನುವಂಥದ್ದನ್ನು ಬಿಟ್ಕೊಟ್ಟಿರ್ತಾರೆ. ಬಟ್ ಒಂದಷ್ಟು ಲೀಗಲ್ ಕಾರಣಗಳಿಂದ ವಿಜಯ್ ಮಲ್ಯ ಅವರು ಸಂಪೂರ್ಣವಾಗಿ 2016ರಲ್ಲಿ RCB ಅನ್ನ ಕಂಪ್ಲೀಟ್ ಆಗಿ USLಗೆ ಒಪ್ಪಿಸಬೇಕಾಗುತ್ತೆ. ಈ USL ಅನ್ನುವಂಥದ್ದು ಒಂದು ಮದ್ಯ ತಯಾರಿಸುವ ಒಂದು ಕಂಪನಿ. ಇದು UB ಗ್ರೂಪ್ಸ್ ಏನಿದೆ ಅದರಲ್ಲಿ ಇದರ ಮೇನ್ ಕಂಪನಿ ಇದೆ, ಅಂದ್ರೆ ಆಡಳಿತ ನಡೆಯುವಂಥದ್ದು. ಇದರ ಮದ್ಯ ತಯಾರಿಕೆ ಬಂದು ಈ ದೊಡ್ಡ ಮರ ಅಂತಿದೆಯಲ್ಲ ಅಲ್ಲಿದೆ. ಸೊ ಇದು ಕೇವಲ ಒಂದು ಕಂಪನಿ. ಇದು ಯಾವ ರೀತಿ ಅಂತಂದ್ರೆ, ಒಬ್ಬ ಓನರ್ಗೆ ಸೀಮಿತವಾಗಿದ್ದಲ್ಲ, ಇದು ಷೇರು ಹೂಡಿಕೆದಾರರು ಅಂತ ಏನಿರ್ತಾರೆ, ಜೊತೆಗೆ ದೊಡ್ಡ ದೊಡ್ಡ ಕಂಪನಿಗಳ ಜೊತೆಗೆ ಮರ್ಜ್ ಆಗಿದೆ. ಹಾಗೇನೆ ಡಿಯಾಜಿಯೋ ಅನ್ನುವಂತ ಒಂದು ಬ್ರಿಟಿಷ್ ಕಂಪನಿ ಏನಿದೆ, ಮದ್ಯ ತಯಾರಿಸುವ ಒಂದು ಕಂಪನಿ, ಬ್ರಿಟನ್ ಕಂಪನಿ. ಸೊ ಅದರ ಪೇರೆಂಟ್, ಅಂದ್ರೆ ಅದು ಇದಕ್ಕೆ ಪೇರೆಂಟ್ ಆಗಿರುತ್ತೆ, ಅಂದ್ರೆ ಪೋಷಕವಾಗಿರುತ್ತೆ, ಪೋಷಣೆ ಮಾಡ್ತಿರ್ತಕ್ಕಂಥ ಒಂದು ಕಂಪನಿ ಆಗಿರುತ್ತೆ. ಸೊ ಪ್ರೆಸೆಂಟ್ 2025ರಲ್ಲಿ ಅಂದ್ರೆ ಇದರಲ್ಲಿ ಅಧ್ಯಕ್ಷ ಸ್ಥಾನ ಆಗಿರ್ಬೋದು, ಚೇರ್ಮನ್ ಆಗಿರ್ಬೋದು, CEO ಆಗಿರ್ಬೋದು, MD ಆಗಿರ್ಬೋದು, USL ಅಲ್ಲಿ ಆಗಾಗ ಬದಲಾಗ್ತಾ ಇರ್ತಾರೆ. ಪ್ರೆಸೆಂಟ್ 2025ರಲ್ಲಿ RCB ಮ್ಯಾನೇಜ್ಮೆಂಟ್ ನಲ್ಲಿ ಕಂಪ್ಲೀಟ್ ಆಗಿ ಕೂತ್ಕೊಂಡು ವ್ಯವಹಾರ ನಡೆಸಿದಂಥವ್ರು ಅಥವಾ ಬಿಟ್ಟಿಗೆ ಭಾಗಿಯಾದಂಥವರಲ್ಲಿ ಮಹೇಂದ್ರ ಕುಮಾರ್ ಶರ್ಮಾ ಆಗಿರ್ಬೋದು, ಅಂದ್ರೆ ಅವರು ಚೇರ್ಮನ್ ಆಗಿರ್ತಾರೆ ಪ್ರೆಸೆಂಟ್ USLಗೆ. ಹಾಗೇನೆ ಆನಂದ್ ಕೃಪಾಲ್ ಅನ್ನೋಂಥವ್ರು MD ಮತ್ತೆ CEO ಆಗಿದ್ದಾರೆ. ಸೊ ಇವರಿಬ್ರು ಈಗ RCB ಮ್ಯಾನೇಜ್ಮೆಂಟ್ ನ ಓನರ್ಗಳು ಅಂತ ಹೇಳ್ಬೋದು. ಇವರಿಬ್ಬರೇ ಓನರ್ ಅಲ್ಲ, ಜೊತೆಗೆ USL ಕಂಪ್ಲೀಟ್ ಓನರ್ ಆಗಿರುತ್ತೆ, ಜೊತೆಗೆ ಡಿಯಾಜಿಯೋ ಕೂಡ ಇದರ ಒಂದು ಭಾಗದ ಓನರ್ ಆಗಿರುತ್ತೆ. ಆ ಕಾರಣದಿಂದ ಯಾರೋ ಒಬ್ರು ಬಂದ್ರು ಅಲ್ಲಿ ಓನರ್ ಯಾರು ಅಂತ ನಮ್ ಕೈಲಿ ಗುರುತು ಹಿಡಿಯೋದಕ್ಕಾಗಲ್ಲ. ಬಹುಶಃ ಅವರೆಲ್ಲರೂ ಕೂಡ ಬಂದು ಮ್ಯಾಚ್ ಅನ್ನ ನೋಡಿರಬಹುದು, ನೋಡದೆ ಇದ್ರೂ ಇರಬಹುದು. ಬಟ್ ಅಲ್ಟಿಮೇಟ್ಲಿ ನಮಗ್ ಬೇಕಾಗಿರೋದೇನು RCB ಅಂತ ಕೇಳ್ಬೋದು ನೀವು. ಯಾವ್ದು ಗುರು ಇದು USL ಅಂತ? ಬ್ಲ್ಯಾಕ್ ಅಂಡ್ ವೈಟ್ ಆಗಿರ್ಬೋದು, ಸ್ಮಿರ್ನಾಫ್ ಆಗಿರ್ಬೋದು, ಈ ರಾಯಲ್ ಚಾಲೆಂಜ್ ಅನ್ನುವಂಥ ಒಂದು ಮದ್ಯ ತಯಾರಿಸುವಂತ ಕಂಪ್ನಿಗಳೇ. ಇದು ವಿಶ್ವದ ಅತ್ಯಂತ 2ನೇ ದೊಡ್ಡ ಕಂಪನಿ ಮದ್ಯವನ್ನ ಉತ್ಪಾದಿಸುವಲ್ಲಿ ಈ USL ಅನ್ನುವಂಥ ಒಂದು ಕಂಪನಿ. ಸೊ ಈ ಕಡೆ ವಿಜಯ್ ಮಲ್ಯ ಅವರು ಕೂಡ ಸಂಭ್ರಮವನ್ನ ಆಚರಿಸ್ತಾರೆ. ನಿನ್ನೆ AB ಡಿವಿಲಿಯರ್ಸು ಸ್ಟೇಡಿಯಂಗೆ ಬಂದಿರ್ತಾರೆ. ಎಲ್ಲ ಒಂದು ಕಡೆ ಕೊಹ್ಲಿ ಎಲ್ಲಿ ಫೀಲ್ಡಿಂಗ್ ಮಾಡ್ತಿರ್ತಾರಲ್ಲ ಅದೇ ಜಾಗಕ್ಕೆ ಬಂದ್ಬಿಟ್ಟು AB ಡಿವಿಲಿಯರ್ಸ್ ನಿಂತ್ಕೊಳ್ತಾರೆ. ಇಬ್ಬರ ದೃಷ್ಟಿ ಏಕಾಏಕಿ ಬೀಳುತ್ತೆ. ಕೊಹ್ಲಿ ಆಲ್ರೆಡಿ ಸೆಲೆಬ್ರೇಟ್ ಮಾಡೋದಕ್ಕೆ ರೆಡಿ ಆಗಿರ್ತಾರೆ. ಸೊ ನಮಗೆ ಗೊತ್ತಿತ್ತು ಅವರಿಬ್ರು ಕೂಡ ಆತ್ಮೀಯ ಸ್ನೇಹಿತರು.
ಏನೋ ಒಂದು ಅದ್ಭುತವಾದ ಸೀನ್ ಇಲ್ಲಿ ಕ್ರಿಯೇಟ್ ಆಗುತ್ತೆ ಅಂತ. ಅದೇ ರೀತಿ ಕ್ರಿಸ್ ಗೇಲ್ ಕೂಡ ಭಾಗಿಯಾಗಿರ್ತಾರೆ. ಪಾಪ ಕ್ರಿಸ್ ಗೇಲ್ ಏನ್ ಮಾಡ್ತಾರೆ ಇಲ್ಲಿ, ಒಂದು ಎಕ್ಸ್ ಟೀಮ್ ಅದು ಪಂಜಾಬ್, ಈ ಕಡೆ ಎಕ್ಸ್ ಟೀಮ್ RCB, ಎರಡು ಟೀಮಲ್ಲೂ ಕೂಡ ಆಡಿದಾರೆ ಅವರು. ಆ ಕಾರಣದಿಂದ ಗೆದ್ರೆ ಆ ಕಡೆನೂ ಸೆಲೆಬ್ರೇಟ್ ಮಾಡಬೇಕು, ಸೋದ್ರೆ ಈ ಕಡೆ ಸೆಲೆಬ್ರೇಟ್ ಮಾಡಬೇಕು. ಸೊ ಹಾಗಾಗಿ ಕ್ರಿಸ್ ಗೇಲ್ ಪಾಪ ಈ ಕಡೆ ಸೆಲೆಬ್ರೇಟ್ ಮಾಡಿದ್ರು, ಅದನ್ನ ಮರೆತು. ಸೊ ಓವರ್ ಆಲ್ ಆಗಿ ಪ್ರೀತಿ ಹುಡುಗರುಗಳಿಗೆ ಪ್ರೀತಿಯಿಂದ ನಾವು ಬೀಳ್ಕೊಡುಗೆ ಕೊಟ್ಟಿದ್ದೀವಿ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಮುಂದಿನ ಬಾರಿ ನೀವೇ ಕಪ್ಪುಡಿರಿ. 18 ವರ್ಷಗಳಿಂದ ನಮ್ದೊಂದು ಅದೇನು ಹೇಳ್ತಾರಲ್ಲ, ಅದು ಯಜ್ಞ ಯಾಗ ಅನ್ನೋ ತರ ಒಂದಿತ್ತು, ದಂಡಯಾತ್ರೆ ಅನ್ನೋ ತರ ಇತ್ತು. ಸೊ ಆ ರೀತಿ ನಮ್ಮ ಹುಡುಗರು, ನಮ್ಮ ಟೀಮ್ ಗೆದ್ಕೊಟ್ಟಿದ್ದಾರೆ. ನಾವು ಮಾತಾಡ್ತಾ ರಾತ್ರಿ ಅನ್ಕೊಳ್ತಿದ್ದ, ಬಹುಶಃ ಏನಾದ್ರು ಅಪ್ಪಿತಪ್ಪಿ ಕಪ್ ಗೆದ್ರೆ ಕೊಹ್ಲಿ ಏನಾದ್ರು ರಿಟೈರ್ಮೆಂಟ್ ಕೊಟ್ಬಿಡ್ತಾರ, ಸಾಕು ಈ ಪ್ರೀತಿ ಸಾಕು ಅಂತಿದಾರ ಅನ್ಬಿಡ್ತಾರ ಅನ್ನುವಂತ ಒಂದು ಸಣ್ಣ ಕಳವಳ ಅಭಿಮಾನಿಗಳಲ್ಲಿದೆ. ಸೊ ಓವರ್ ಆಲ್ ಆಗಿ ಕೇವಲ ಕರ್ನಾಟಕದಲ್ಲಿ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ RCB ಅಭಿಮಾನಿಗಳಿದ್ದಾರೆ. ನಿನ್ನೆ ರಾತ್ರಿ 11:30 ನಂತರ ಎಲ್ಲೆಡೆ ರಾತ್ರಿ 11:30 ಇದೇನು ಬೆಳಕು ಅಂತ ಅನ್ಬೇಕು, ಆ ರೀತಿ ಸೆಲೆಬ್ರೇಟ್ ಅನ್ನು ಅಭಿಮಾನಿಗಳು ಮಾಡಿದ್ದಾರೆ. ಸೊ ಒಟ್ಟಾರೆಯಾಗಿ ಇದೊಂದು ಆಟ, ಇದೊಂದು ಗೇಮ್, ಇದನ್ನ ಸ್ಫೂರ್ತಿಯಾಗಿ ತಗೊಳ್ಳಿ, ಇದನ್ನ ಒಂಥರ ಖುಷಿಯಾಗಿ ತಗೊಳ್ಳಿ. ಅದನ್ನ ಬಿಟ್ಟು ಇದ್ರಲ್ಲಿ ದ್ವೇಷ ಹಬ್ಸುವಂಥದ್ದು, ದ್ವೇಷವನ್ನ ಹಂಚುವಂಥದ್ದು, ಯಾರೋ ಬೆಳಗ್ಗೆ ಗಮನಿಸ್ತಾ ಇದೆ, ಯಾರಿಗೋ ಚುಚ್ಚಿಬಿಟ್ಟವನ, ಯಾರೋ ಏನೋ ಕೊಲೆ ಆಗೋಗಿದೆ ಅಂತ, ದಯವಿಟ್ಟು ಅಂತ ನಿರ್ಧಾರಗಳು ಬೇಡ. ಕೇವಲ ಇದೊಂದು ಆಟ, ಒಂದು ಮನರಂಜನೆಯ ಆಟ. ಕಲಿರಿ, ಅದನ್ನ ಪ್ರೀತಿಸಿ, ಗೌರವಿಸಿ ಅಷ್ಟೇ. ನಮ್ಮ ಟೀಮನ್ನ ಇಷ್ಟಪಡ್ತೀವಿ ಅನ್ನೋ ಕಾರಣಕ್ಕೆ ಮತ್ತೊಂದು ಯಾವುದೋ ಒಂದು ಟೀಮನ್ನ ಸುಮ್ಮನೆ ದ್ವೇಷ ಮಾಡುವಂಥದ್ದು, ಅವ್ರು ಇವರು ಅಂತೆಲ್ಲ ಟ್ರೋಲ್ ಮಾಡುವಂಥದ್ದು ಬೇಡ ಅನ್ನುವಂಥದ್ದು ನನ್ನ ಒಂದು ವೈಯಕ್ತಿಕ ಅನಿಸಿಕೆ. ಸೊ ಓವರ್ ಆಲ್ ಆಗಿ ತುಂಬಾ ಖುಷಿಯಿಂದ ಈ ಒಂದು ವಿಡಿಯೋವನ್ನ ಮಾಡಿದೆ. RCBಗೆ ಡೆಡಿಕೇಟ್ ಮಾಡಬೇಕು ಅಂತ ಅನಿಸ್ತು. ಜೈ RCB, ನಮ್ಮ ಕನ್ನಡಿಗರ ತಂಡಕ್ಕೆ ಜಯವಾಗ್ಲಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ, ಥ್ಯಾಂಕ್ ಯು.